ಎಲ್ಲರಿಗೂ ನಮಸ್ಕಾರ. ನಾನೀಗ ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು 3 ಸ್ಪೂನಷ್ಟು. ಸಾಸಿವೆ ಹಾಕ್ಬಾರ್ದು, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಸೋಂಪು ಹಾಕ್ತಾಯಿದ್ದೀನಿ, ಸೋಂಪು ಕಾಳು ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಒಂದೆರಡು ಹಾಕಿದ್ದೀನಿ, ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಬೇಯಲಿ. ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದೈತೆ ನೋಡಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಹುರುಳಿಕಾಳು, ಮೊಳಕೆ ಕಟ್ಟಿ ಕಾಳು. ಹತ್ತು ನಿಮಿಷ ಬೇಯಲಿ ನೋಡಿ, ಮುಚ್ಚುತ್ತಾ ಇದ್ದೀನಿ. ಇನ್ನೂ ನೀರು ಹಾಕಿಲ್ಲ, ಬಿಸಿನೀರು ಹಾಕಿಲ್ಲ ನಾನು. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಒಂದು 2 ಸ್ಪೂನಷ್ಟು. ಅಲ್ಲ, ಕಾಯಿ ಇದು ಹುರ್ಕೊತಾ ಇದ್ದೀನಿ. ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ ಮತ್ತು ಒಂದು 5 ಲವಂಗ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಕಂದು ಬಣ್ಣ ಬರಲಿ, ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು ಇದು. ಮತ್ತು ಇದೇ ಟೈಮಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ, ಈಗ ಈ ಥರ ಹುರ್ಕೊಂಡಿದ್ದೀನಿ. ಈಗ 4-5 ಟೊಮೊಟೊ ಹಾಕ್ತೀನಿ. ಟೊಮೊಟೊನ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ. ಇದಾಗಿದೆ. ಈಗ ಇದು ಆಗಲಿ, ಆರಾದಮೇಲೆ ರುಬ್ಕೊತೀನಿ. ಈಗ ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಕಾಳು ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ನಾನು ಹೊಸ ಕಾಳಿತ್ತು, ಅದಕ್ಕೆ ಬೇಗ ಬೆಂದೋಯ್ತದೆ ಅಂತ ಕುಕ್ಕರ್ ಮುಚ್ಚಲಿಲ್ಲ. ನೋಡಿ, ಖಾರ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ, ಕಾಯಿ ಎಲ್ಲ ರುಬ್ಕೊಂಡಿದ್ನೆಲ್ಲ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ ರುಬ್ಬಿಟ್ಟು. ನೋಡಿ, ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಥಂಡಿ ಆಗೋರಿಗೆಲ್ಲ, ಶೀತ ಆಗಿರೋರಿಗೆಲ್ಲ ಈ ಮೊಳಕೆ ಹುರುಳಿಕಾಳು ತಿಂದರೆ ತುಂಬ ಒಳ್ಳೆಯದು. ಮತ್ತು ಹಾಗೆ 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತೀನಿ. ನೋಡಿ, 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತೀನಿ. 3 ಸ್ಪೂನು ಸಾಂಬಾರು ಪೌಡ್ರು, ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಇದು. ಕಲಸಿದ್ದೀನಿ 3 ಸ್ಪೂನು. ಇದನ್ನು ಹಾಕ್ತಿದ್ದೀನಿ. ಈಗ ಚೆನ್ನಾಗಿ 10 ನಿಮಿಷ ಕುದೀಲಿ ಇದು. ನೋಡಿ, ಆಗಿದೆ. ಈಗ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ಹಂಗೆ ಮಾಡ್ಕೊಳ್ಳಿ. ನನಗಿಷ್ಟು ಸಾಕು. ಹುರುಳಿಕಾಳು, ಮೊಳಕೆ ಹುರುಳಿಕಾಳು ತುಂಬ ಒಳ್ಳೆಯದು, ಆರೋಗ್ಯಕರವಾದ ಈ ಥಂಡಿ ಕಾಳು, ಈ ಮಳೆಗಾಲದಲ್ಲಿ ತುಂಬ ಒಳ್ಳೆಯದು. ಕುದೀಲಿ. ಉಪ್ಪು ಕಡಿಮೆ ಆಗಿದೆ, ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ಪೂನು ತುಪ್ಪ ಹಾಕ್ತೀನಿ ಲಾಸ್ಟಿಗೆ, ಚೆನ್ನಾಗಿರುತ್ತದೆ. ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ. ನೋಡಿ, ಚೆನ್ನಾಗಿದೆ. ಶೀತಕಾಲಕ್ಕೆಲ್ಲ ಮೊಳಕೆ ಹುರುಳಿಕಾಳು ಸಾರು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರಿ ಇದೆ. ಈಗ ಒಂದು ಬೌಲ್ಗೆ ಹಾಕ್ತೀನಿ. ಈಗ ಮಳೆಗಾಲ ಬಂದಿದೆ, ಹುರುಳಿಕಾಳು ಸಾಂಬಾರು ಮಾಡ್ಕೊಂಡು ತಿನ್ನಿ. ಮತ್ತು ಬಾಣಂತಿಯರಿಗೆ ಒಳ್ಳೆಯದು ತುಂಬ.
ಮತ್ತು ವಯಸ್ಸಾದವರಿಗೆ ಶುಗರ್ ಪೇಷಂಟ್ಗಳಿಗೆ ಎಲ್ಲರಿಗೂ ಒಳ್ಳೆಯದು. ಚೆನ್ನಾಗಿ ಸುಲಭವಾಗಿ ಮಾಡಿ ತೋರಿಸಿದ್ದೀನಿ, ನೀವು ಮಾಡ್ಕೊಳ್ತೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.